ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಿದು ಗಲಾಟೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಗಲಾಟೆ ಅಂತ ಅಂದ್ಕೊಂಡಿದ್ದೀರಾ. ಸೊ ರೀಸೆಂಟಾಗಿ ನಡೆದಂತಹ ಒಂದು ಡೈರಿನಲ್ಲಿ ನಡೆದಂತಹ ಒಂದು ಗಲಾಟೆ. ಸೊ ಏನದು ಅಂತ ಅಂದರೆ News18 ಕನ್ನಡದವರು ಪಬ್ಲಿಷ್ ಮಾಡಿದಂತಹ ಒಂದು ವಿಡಿಯೋ ಚಿಕ್ಕ ಕ್ಲಿಪ್ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಅಂತ ಅಂದರೆ, ಕಾಮೆಂಟಲ್ಲಿ ಯಾರೊಬ್ರು ಕೇಳಿದರು, ಸರ್ ಟೆಸ್ಟಿಂಗ್ ತೊಗೋಬೇಕಾದ್ರೆ ಎಷ್ಟು ಹಾಲನ್ನು ನಾವು ಟೆಸ್ಟ್ ತೊಗೋಬೇಕಾಗುತ್ತೆ, ಸೊ ಅದು ರೂಲ್ಸ್ ಇದೆಯಾ, ಎಷ್ಟು ತಗೋಬೇಕು ಅನ್ನೋ ಒಂದು ರೂಲ್ಸ್ ಇದೆಯಾ ಅಂತ ಕೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೈರಿ ಗಲಾಟೆ. ಸೊ ಅದು ಎಲ್ಲಿ ನಡೆದಿದೆ ಅಂತ ನನಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ. ತುಮಕೂರು ಡಿಸ್ಟಿಕ್ಕಲ್ಲಿ ಸಂಬಂಧಪಟ್ಟಂತೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಸರ್ಕಾರಿ ಡೈರಿನಲ್ಲಿ ನಡೆದಂತಹ ಒಂದು ಗಲಾಟೆ ಅದು. ಸೊ ನೀವೇ ನೋಡಿದರೆ ಅಲ್ಲಿರ್ತಕ್ಕಂಥ ಒಬ್ಬ ಮಹಾತಾಯಿ, ಅವರು ಸೆಕ್ರೆಟರಿ ಅನಿಸುತ್ತೆ. ಸೊ ಒಬ್ಬ ಅಂದರೆ ತಪ್ಪನ್ನು ಕೇಳೋಕ್ಕೆ, ಅಂದರೆ ಇದು ತಪ್ಪು ಅಂತ ಹೇಳಿದಾಗ ಸೊ ಅವ್ರಿಗೆ ಯಾವ ರೀತಿ ಮರ್ಯಾದೆ ಕೊಟ್ಟು ಅವ್ರ ಕಾಲರನ್ನೇ ಹಿಡಿದುಬಿಟ್ಟು ಸೊ ಹೊಡೆಯೋದಕ್ಕೆ ಮುಂದಾದಂತಹ ಒಬ್ಬ ಮಹಿಳೆ ಆಕೆ ಆಗಿದ್ಲು. ಸೊ ಆ್ಯಕ್ಚುಲಿ ಅವ್ರು ಮಾಡಿದ್ದು ಮಹಾ ತಪ್ಪು ಅದು. ಸೊ ಏನು ಮಾಡಿದ್ರು ಅವರು ಅಂತಂದರೆ, ಓವರಾಲಲ್ಲಿ 200 ml ಅನ್ನು ಟೆಸ್ಟಿಂಗ್ ಆಗಿ ತಗೋತಾ ಇದ್ದಾರೆ ಅವರು. ಒಬ್ಬ ರೈತನ ಕಡೆಯಿಂದ 200 ml ಹಾಲನ್ನು ಟೆಸ್ಟಿಂಗ್ ಆಗಿ ತಗೋತಾ ಇದ್ದಾರೆ. ಸೊ ಇದು ಯಾಕೆ ನೀವು 200 ml ಅನ್ನು ಟೆಸ್ಟಿಂಗ್ ಆಗಿ ತಗೋಬೇಕು? ಪರ್ ಡೇ 200 ml ಆ್ಯಂಡ್ ಎಬೋ ಇರುತ್ತೆ. ಸೊ ಪರ್ ಟೈಮ್ 200 ml ಎಬೋ ಇರುತ್ತೆ. ಸೊ ಟೋಟಲಿ ಅವರು ಪರ್ ಡೇ ಒಬ್ಬ ರೈತನಿಂದ 1/2 ಲೀಟರ್ ಹಾಲು, 2.5 ಅಂತಂದರೆ ಒಂದು 1/2 ಲೀಟರ್ ಹಾಲನ್ನು ಒಬ್ಬ ರೈತನಿಂದ ಸಂಗ್ರಹಿಸ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಒಂದು ನ್ಯಾಯ ಅಂತಂದು ಹೇಳ್ಬೋದು. ಖಂಡಿತ 330 ml ಹೆಚ್ಚು ಹಾಲನ್ನು ನಾವು ತೆಗೆದುಕೊಳ್ಳಲೇಬಾರ್ದು, 30 ml. ಸೊ ಅಲ್ಲಿ ಬೀಕರ್ಸ್ ನೋಡಿದರೆ ನೀವು ಆ ಲ್ಯಾಕ್ಟೋಮೀಟರ್ ಹಾಕುವಂತಹ ಒಂದು ಇದರಲ್ಲಿ ಸೊ ಬೀಕರ್ಸನ್ನು ನೋಡ್ಬೋದು. ಅದು 50 ml ಇದೆ, 100 ml ಇದೆ, 30 ml ಇದೆ. ಸೊ ನೀವು ಯಾಕೆ 30 ml ಯೂಸ್ ಮಾಡಲ್ಲ? ಸೊ ಯಾಕೆ ನೀವು 100 ml ಯೂಸ್ ಮಾಡ್ತೀರಾ, 50 ml ಯೂಸ್ ಮಾಡ್ತೀರಾ? ಸೊ ಇದು ಅಲ್ಲಿರ್ತಕ್ಕಂತಹ ಆ ಒಂದು ಡೈರಿಗಳ ಆ ಸಂಘದ ಒಂದು ಸೆಕ್ರೆಟರಿ, ಪ್ರೆಸಿಡೆಂಟ್ಗಳು ಇವ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಸೊ ಯಾವ್ದು ಯೂಸ್ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಅನಲೈಸರ್ಗಳನ್ನು ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತಂದರೆ, ಅನಲೈಸರ್ಗಳಲ್ಲಿ 10 to 15 ml ಎನಫ್ ಆಗುತ್ತೆ. ನಿಮ್ಮ ಹಾಲಿನ ಪರಿಶುದ್ಧತೆಯನ್ನು ಪರೀಕ್ಷಿಸಿಕೊಳ್ಳೋದಕ್ಕೆ 10 ರಿಂದ 15 ml ಹಾಲು ಓವರ್ ಆಗುತ್ತೆ, ಎನಫ್ ಆಗುತ್ತೆ, ಸಾಕು ನಿಮಗೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀವಿ. ಸೊ ನಮ್ಮ ಒಂದು ಅನಲೈಸರಲ್ಲಿ ನೋಡ್ಬೋದು, ಜಸ್ಟ್ ಒಂದು 2 ಇಂಚ್ ಒಂದು ಚಿಕ್ಕ ಡಬ್ಬಿ ಅದು. ಸೊ ಅದರಲ್ಲಿ ನಾವು ತೊಗೊಂಡು ಸೊ ಅದನ್ನು ಸ್ಟಿರರ್ ಮಾಡಿದ ನಂತರ ಅನಲೈಸರ್ಗೆ ಕೊಟ್ಟರೆ ಅದು ಸೊ ಯಾವ ರೀತಿ ಅನಲೈಸ್ ಮಾಡುತ್ತೆ, ಸಾಕು, ಅದು ಎನಫ್ ಆಗುತ್ತೆ. ಆ್ಯಕ್ಚುಲಿ ಯಾವ ಡೈರಿಗಳಲ್ಲಿ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಇನ್ನೊಂದಾಗ್ಬೋದು, ಹಾಲನ್ನು ರೈತರ ಕಡೆಯಿಂದ ತೆಗೆದುಕೊಳ್ಳಲೇಬಾರ್ದು. ಯಾಕೆ ತಗೋಬೇಕು? ಆ ಒಂದು ಸಂಘಗಳಿಗೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡಲ್ವಾ, ಇನ್ಸೆಂಟಿವ್ಸ್ ಕೊಡೋದಿಲ್ವಾ? ಸೊ ಅವ್ರಿಗೆ ಸಹಾಯಧನಗಳು ಕೊಡಲ್ವಾ, ಪ್ರೋತ್ಸಾಹಧನಗಳು ಕೊಡೋದಿಲ್ವಾ? ಸೊ ಅವ್ರೇನು ಉಚಿತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ರೈತರಿಗೋಸ್ಕರ? ಇಲ್ವಲ್ಲ. ಸೊ ಅವರು ಕೆಲಸಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಪಡ್ಕೋತಾ ಇದ್ದಾರೆ. ಆದರೂ ರೈತರಿಂದ ಕಲೆಕ್ಟ್ ಮಾಡೋದು ಮಹಾಪಾಪ, ತೆಗೆದುಕೊಳ್ಳೇಬಾರ್ದು. ನನ್ನ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರವೂ ಅದು ತೆಗೆದುಕೊಳ್ಬಾರ್ದೆ, ಅದನ್ನು ಕೊಡಲೇಬಾರ್ದು ನಾವು ರೈತರಾದವರು. ಸೊ ಬಟ್ ಏನಂತ ಅಂದರೆ, ನಮ್ಮ ಒಂದು ಸಂಘ, ನಮ್ಮ ಒಂದು ಊರು, ನಮ್ಮ ಒಂದು ಡೈರಿ ಅನ್ನೋ ಉದ್ದೇಶಕ್ಕೋಸ್ಕರ ಅದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು, ತಾರತಮ್ಯಗಳು ಬರಬಾರ್ದು. ನಾವೆಲ್ಲ ಅದರ ಸದಸ್ಯರು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿರ್ತಕ್ಕಂಥವರು ಯಾವುದೇ ರೀತಿ ಚಕಾರವನ್ನು ಎತ್ತದೆ, ಈ ವಿಷಯವಾಗಿ ಚಕಾರವನ್ನು ಎತ್ತೋದಿಲ್ಲ. ಸೊ ಅಲ್ಲಿ ನಡೆದು ಹೋಗ್ತದೆ. ಸೊ ನಮ್ಮೂರು ಬೆಳೀತದೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ನಡೆದು ಹೋಗ್ತದೆ ಅದು. ಸೊ ಲ್ಯಾಕ್ಟೋಮೀಟರ್ ಹಾಕುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಕಡೆಯೂ ಸಹ ಲ್ಯಾಕ್ಟೋಮೀಟರ್ ಹಾಕಿದಾಗ ಕಂಪಲ್ಸರಿ ನಿಮಗೆ 50 ml ಎಬೋ ಹಾಲನ್ನು ಸೊ ಅದು ತೆಗೆದುಕೊಳ್ಳುತ್ತೆ. ಸೊ ಅದನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ನಿಮಗೆಲ್ಲರಿಗೂ ಸಹ ಅನಲೈಸರ್ಗಳನ್ನು ಸಪ್ಲೈ ಮಾಡಿರ್ತಾರೆ. ಸೊ ಅನಲೈಸರ್ಗಳಲ್ಲಿ ಅಕ್ಯುರೇಟಾಗಿ ಮಿಲ್ಕ್ ಕ್ವಾಲಿಟಿ ಟೆಸ್ಟನ್ನು ನಾವು ಮಾಡ್ಕೋಬೋದಾಗಿರುತ್ತೆ. ಸೊ ನೀವು ಲಾಸ್ಟ್ ನಾವು ಒಂದು ವಿಡಿಯೋನ ಮಾಡಿದ್ದೀವಿ. ಸೊ ಯಾವುದರಲ್ಲಿ ಲ್ಯಾಕ್ಟೋಮೀಟರನ್ನು ಹಾಕಿ ಮಾಡಿದಾಗ ಅದೇ ಹಾಲನ್ನು ನಾವು ಅನಲೈಸರಲ್ಲಿ ಹಾಕಿದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆನೂ ಮಾಡಿದ್ದೀವಿ. ಬಟ್ ಲ್ಯಾಕ್ಟೋಮೀಟರ್ ಬಳಕೆ ಮಾಡೋದಲ್ಲಿ ಅನಲೈಸರ್ಗಳಲ್ಲಿ ಬಳಕೆ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ರೈತರಿಗೆ ಅಕ್ಯುರೇಟಾಗಿ ಕ್ವಾಲಿಟಿ ಸಿಗುತ್ತೆ. ಪ್ರೈವೇಟ್ ಡೈರಿಗಳಲ್ಲಾದರೆ ಅಕ್ಯುರೇಟಾಗಿ ಕ್ವಾಲಿಟಿ ಪ್ಲಸ್ ಆ ಕ್ವಾಲಿಟಿಗೆ ತಗ್ಗಟ್ಟಾಗಿ ಬೆಲೆ ಅಂತಕ್ಕಂಥದ್ದು ಸಿಗುತ್ತೆ. ಸೊ ನಾವು ಗೌರ್ಮೆಂಟ್ ಡೈರಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅವರು ಫಿಕ್ಸ್ಡ್ ರೇಟ್ ಇರುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿ ಒಂದಿರುತ್ತೆ. ಬಟ್ ಮಿನಿಮಮ್ ಇಷ್ಟು CLR ಬರಬೇಕು ಅಂತ ಇರುತ್ತೆ. ಬಟ್ ಅದರ ಬಗ್ಗೆ ನಮಗೆ ಬೇಕಿಲ್ಲ. ಬಟ್ ಯಾರೆಲ್ಲ ಪ್ರೈವೇಟ್ ಡೈರಿಗೆ ಹಾಲು ಕೊಡ್ತಾರೆ, ಬಟ್ ಗೌರ್ಮೆಂಟ್ ಡೈರಿಗಳಲ್ಲೂ ಸಹ ಅನಲೈಸರ್ಗಳಿರ್ತವೆ. ಅನಲೈಸರ್ಗಳಿಗೆ ಹಾಲನ್ನು ಕೊಟ್ಟಾಗ ಹೇಳಿದ್ನಲ್ವ 10 ರಿಂದ 15 ml ಸಾಕಾಗುತ್ತೆ ಅನಲೈಸರ್ಗೆ ಹಾಲನ್ನು. ಅದೇ ಹಾಲನ್ನು ಸ್ಟಿರರ್ಗೆ ಕೊಟ್ಟರೆ, ಆ ಸ್ಟಿರರಿಂದ ಅನಲೈಸರ್ಗೆ ಕೊಟ್ಟರೆ
ಸೊ ಅನಲೈಸರಲ್ಲಿ ಸಹ ತೆಗೆದುಕೊಳ್ಳುವಂತಹ ಹಾಲಿನ ಒಂದು ಪ್ರಮಾಣ ಎಷ್ಟು ಅಂತ ಅಂದರೆ 5 ml. ಅನಲೈಸ್ ಒಳಗಡೆ ಹೋಗ್ತಕ್ಕಂತಹ ಹಾಲಿನ ಒಂದು ಕ್ವಾಂಟಿಟಿ ಎಷ್ಟಪ್ಪ ಅಂತ ಅಂದರೆ ಜಸ್ಟ್ ಒಂದು 5 ml ಮಾತ್ರ ಅದು ಒಳಕ್ಕೆ ಇನ್ಪುಟ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಮತ್ತು ಅದನ್ನು ಅಲ್ಲಿಟ್ಕೊಳ್ಳಲ್ಲ, ವಾಪಸ್ ಅದಕ್ಕೆ ಔಟ್ಪುಟ್ಟು ಕೊಟ್ಬಿಡುತ್ತೆ. ಸೊ ನಾವು ಅದನ್ನು ತೆಗೆದು ನೇರವಾಗಿ ರೈತರಿಗೆ ಕೊಡಬೇಕು. ಯಾರೇ ಆಗಲಿ, ಯಾವ ಸೆಕ್ರೆಟ್ರಿ ಆಗಲಿ, ಸೊ ಹಾಲನ್ನು ಹೆಚ್ಚಿನದಾಗಿ ರೈತರಿಂದ ದಯವಿಟ್ಟು ತಗೋಬೇಡಿ. ಸೊ ಯಾಕೆ ಅಂತ ಅಂದರೆ ರೈತರ ಕಷ್ಟ ಅಲ್ಲಿ ಕುತ್ಕೊಂಡು ಅಳ್ಕೊಳ್ಕಂತಾರೆ. ಆ ಡೈರಿಲಿ ಕುತ್ಕೊಂಡು ವ್ಯವಹಾರ ಮಾಡೋರಿಗೆ ಗೊತ್ತಿರೋದಿಲ್ಲ. ಸೊ ಒಂದು ವೇಳೆ ಅವ್ರು ರೈತರಾಗಿದ್ದರೆ ಗೊತ್ತಿರುತ್ತೆ. ಸೊ ಪ್ರತಿದಿನ ಅದಕ್ಕೆ ಏನೆಲ್ಲ ಖರ್ಚಿಡಬೇಕು, ಅದರ ಜೊತೆ ಅದಕ್ಕೆ ಎಷ್ಟೆಲ್ಲ ಆರೈಕೆ ಮಾಡಬೇಕು ಅಷ್ಟೆಲ್ಲ ಮಾಡಿ ಅರ್ಧ ಲೀಟ್ರ್ ಹಾಲು ಒಂದು ದಿವಸಕ್ಕೆ ತೆಗೆದರೆ ಸೊ 200 ml ಅಂದರೆ 400 ml ಲೀಟ್ರ್ ಹಾಲನ್ನು 400 ml ಹಾಲನ್ನು ಸೊ ನೀವು ಒಂದು ದಿನಕ್ಕೆ ತೆಗಿತಾ ಹೋದರೆ ಸೊ ರೈತರ ಕಷ್ಟವನ್ನು ನೀವು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂತಹ ಮಹಾನ್ ಆಸಾಮಿಗಳು ನೀವು ಆಗಿರ್ತೀರ. ಸೊ ಖಂಡಿತ ನೀವು ಆ ಒಂದು ಹಾಲನ್ನು ತೆಗಿಬೇಡಿ. ನೀವು ಟೆಸ್ಟ್ ಮಾಡ್ತೀರಾ, ಅರ್ಧ ಲೀಟ್ರ್ ತಗೊಳ್ಳಿ, ಬಟ್ ಅದನ್ನು ರಿಟರ್ನ್ ರೈತರಿಗೆ ವಾಪಸ್ ಕೊಡಿ. ನೀವು ಎಷ್ಟೇ ಹಾಲನ್ನು, ನೀವೆಂಥ ಒಂದು ದೊಡ್ಡ ಬೀಕರನ್ನು ಇಟ್ಕೊಳ್ಳಿ, ಲೀಟ್ರ್ ಬೀಕರನ್ನೇ ಇಟ್ಕೊಳ್ಳಿ, ಅದರೊಳಗೆ ಲ್ಯಾಕ್ಟೋಮೀಟರ್ ಹಾಕಿ, ಆ ನಂತರ ಅದೆಲ್ಲ ಹಾಲನ್ನೆಲ್ಲ ಟೋಟಲಿ ಅವರಿಗೆ ರಿಟರ್ನ್ ಹಾಕಿ ರೈತರಿಗೆ ರಿಟರ್ನ್ ಕೊಟ್ಟು ಸೊ ಅಂದರೆ ರೈತರ ಪರವಾಗಿದ್ದಾಗಿ ಅಲ್ಲಿ ರೈತರೇ ಹಾಲು ತಂದು ನಿಮ್ಗೆ ಕೊಡಲಿಲ್ಲ ಅಂತ ಅಂದರೆ ನಿಮ್ಮ ಡೈರಿ ಏನಕ್ಕೆ ಇರುತ್ತೆ ಅಲ್ಲಿ, ನಿಮ್ಮ ಡೈರಿಗೆ ಅದು ಡೈರಿ ಅಂತ ಹೇಗೆ ಅನಿಸ್ಕೊಳ್ಳುತ್ತೆ. ಸೊ ಯಾರು ಅದಕ್ಕೆ ಮೂಲ ಆಧಾರ ಸ್ತಂಭಗಳಾಗಿರ್ತಾರೋ ಅವರನ್ನು ನಾವು ಬೆಳೆಸಬೇಕೆ ಹೊರತು ಸೊ ನೀವು ಬೆಳೀತಕ್ಕಂಥದ್ದು ಸೊ ಅಲ್ಲ. ದಯಮಾಡಿ ಸೆಕ್ರೆಟರಿಗಳಾಗ್ಬೋದು ಅಥವಾ ಒಂದು ಡೈರಿ ಟೆಸ್ಟರ್ಗಳಾಗಿರ್ಬೋದು, ಮತ್ತೊಬ್ಬರು ಯಾರೇ ಆಗಲಿ ಸೊ ರೈತರಿಗೆ ಪರವಾಗಿ ಕೆಲಸ ಮಾಡಿ, ರೈತರಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಡಿ. ಈ ವಿಡಿಯೋದಲ್ಲಿ ಆಗಿರ್ತಕ್ಕಂಥದ್ದು ಅಷ್ಟೇ. ಸೊ ಅಲ್ಲಿ ಸೆಕ್ರೆಟ್ರಿ ಅಂದರೆ ಆ ರೀತಿಯಾಗಿ ಮಾತಾಡ್ತಕ್ಕಂತಹ ಅವ್ರನ್ನ ಖಂಡಿತ ನಾವೆಲ್ಲೂ ನೋಡಿಲ್ಲ, ಭಾರಿ ಇದರಲ್ಲಿ ನೋಡಿದ್ದಾರೆ. ಸೊ News18 ಕನ್ನಡದವರು ಆ ಒಂದು ವಿಡಿಯೋನ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆ ಒಂದು ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡುವಂತೆ ಸೊ ನೀವು ಒಳ್ಳೆ ನ್ಯೂಸನ್ನು ಕೊಟ್ಟಿದ್ದೀರಾ. ಸೊ ಅದು ಬೇರೊಂದು ಕಡೆ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಆಶಯ. ಸೊ ಖಂಡಿತ ಯಾರು ಸಹ ರೈತರಾದವರು ಹಾಲನ್ನು ಟೆಸ್ಟಿಂಗ್ಗೆ ಹೆಚ್ಚಿನದಾಗಿ ಕೊಡಲಿಕ್ಕೆ ಹೋಗಲೇಬಾರ್ದು. ನೀವು ಪ್ರಶ್ನೆ ಮಾಡಿ, ಏನು ತೊಂದರೆ ಇಲ್ಲ, ಯಾಕಿಷ್ಟು ಅಂದರೆ ಟೆಸ್ಟಿಂಗ್ ತಗೊಂಡ ಹಾಲನ್ನು ವಾಪಸ್ ಕೊಡುವಂತಹ ಒಂದು ಎಲ್ಲ ಕಡೆಯೂ ಇದೆ. ಯಾರು ಹೇಳಿಲ್ಲ ನೀವು ಇಷ್ಟೇ ತೆಗೆದುಕೊಳ್ಳಿ ಅಂತ, ಎಲ್ಲೂ ರೂಲ್ಸ್ ಇಲ್ಲ, ಯಾವುದೇ ರೀತಿ ಕಾನೂನು ಇಲ್ಲ. ಆ್ಯಕ್ಚುಲಿ ತೆಗೆದುಕೊಳ್ಳಲೇಬಾರದು, ಬಟ್ ನಮ್ಮ ಒಂದು ಅಡ್ಜಸ್ಟ್ಮೆಂಟ್ಗಳ ಮೇಲೆ ಅವು ನಡೆದೋಗುತ್ತೆ ಹೊರತು ಸೊ ನೀವು ಕೊಡುವಂತಹ ಯಾವುದೇ ರೀತಿಯ ಕಾನೂನು ಇಲ್ಲವೇ ಇಲ್ಲ. ಕೊಡಲು ಕೂಡುದು. ಸೊ ಅದನ್ನು ನೀವು ನೋಡಿ ನಿಮ್ಮ ಒಂದು ಹಾಲು ವ್ಯಯವಾಗ್ತಕ್ಕಂಥದ್ದನ್ನು ತಪ್ಪಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮಾಡಿದೆ. ಸೊ ಇದನ್ನು ಮುಂದೆ ನಡೆದಂತೆ ನೋಡ್ಕೊಳ್ಳಿ. ಸೊ ನೀವು ಒಂದು ಉತ್ತಮ ಹಾದಿಯಲ್ಲಿ ಅಂದರೆ ಒಳ್ಳೆ ಆದಾಯದ ಹಾದಿಯಲ್ಲಿ ನಡೀಲ್ಲ ಅನ್ನೋದೇ ಮೇನ್ ಉದ್ದೇಶ. ಸೊ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಕ್ಕಂಥವ್ರು ಚಾನಲ್ನ ಸಬ್ಸ್ಕ್ರೈಬ್